ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಿದ್ದೀನಿ ಅಂದರೆ SLC ರಿಸಲ್ಟ್ ಯಾವಾಗ ಬರುತ್ತೆ ಸರ್, ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಮತ್ತು SLC ರಿಸಲ್ಟ್ ಯಾವ ಟೈಮಿಗೆ ಬರುತ್ತೆ ಸರ್, ಇನ್ನೂ ರಿಸಲ್ಟ್ ಕೂಡ ಅನೌನ್ಸ್ ಆಗಿಲ್ಲ. ಸೊ ಈ ರೀತಿ ಎಲ್ಲ ಕ್ವಶನ್ಸ್ಗಳು ನೀವು ನನಗೆ ಭಾಳಷ್ಟು ಸರ್ತಿ ಕೇಳಿದ್ದೀರಾ, ಓಕೆನಾ. ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಲು ಈ ಒಂದು ವಿಡಿಯೋದಲ್ಲಿ ಬಂದೀನಿ. ಸೊ ಅದಕ್ಕಿಂತ ಮೊದಲು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಿಮಗೆ ರಿಸಲ್ಟ್ ಔಟ್ ಆದಮೇಲೆ, ಓಕೆನಾ, ಔಟ್ ಆದಮೇಲೆ ನಿಮಗೆ ಯಾವ ವೆಬ್ಸೈಟಲ್ಲಿ ನೋಡಬೇಕು ರಿಸಲ್ಟು, ಮತ್ತು ಯಾವ ರೀತಿಯಾಗಿ ರಿಸಲ್ಟನ್ನು ನೋಡಬೇಕು. ಸೊ ಭಾಳಷ್ಟು ಗೊಂದಲಗಳಿರುತ್ತೆ, ಓಕೆನಾ. ಸೊ ಅವೆಲ್ಲ ಸರ್ಚ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ನೀವು ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಜಾಯ್ನ್ ಆಗಿಬಿಟ್ಟು ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ, ಓಕೆನಾ. ಸೊ ನೀವು ಜಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ನಿಮಗೆ ಅಂದರೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಸರ್ ಅದೆಲ್ಲ ಬಿಡಿ, ಈಗ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ಹೇಳಿ ಅಂತ ನೀವು ಕ್ವಶನ್ ಮಾಡ್ತಾ ಇರ್ಬೋದು. ಸೊ ರಿಸಲ್ಟ್ ಡೇಟ್ ನಾನು ಜಸ್ಟ್ ಈಗ ಒಂದು ಕ್ಲಿಕ್ ಮಾಡಿ ನೋಡ್ತೀನಿ ನೋಡಿ. ಇಲ್ಲಿ ನೋಡಿ, ರಿಸಲ್ಟ್ ಡೇಟ್ನ ನಾನೀಗ ಕೇಳಿದಾಗ ಗೂಗಲ್ಗೆ ಅವ್ರೇನು ಹೇಳ್ತಾ ಇದ್ದಾರೆ, ಸೆಕೆಂಡ್ ವೀಕ್ ಆಫ್ ಮೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೇನ 2ನೇ ವಾರ ಬರುತ್ತೆಪ್ಪ ಅಂತ ಹೇಳ್ತಾ ಇದ್ದಾರೆ ಗೂಗಲ್ ಅವರು. ಸೊ ಅದಕ್ಕೋಸ್ಕರ ನಿಮಗೆ ಮೇ 2ನೇ ವಾರದಲ್ಲಿ ಯಾವಾಗಾದರೂ ಬಂದ್ರೂ ರಿಸಲ್ಟ್ ನಿಮಗೆ ಪಟ್ ಅಂತ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಹಾಗೆಯೇ ಎಕ್ಸಾಮ್ 2 ಏನಿರುತ್ತೆ, ಅಂದರೆ ನೀವು ಎಕ್ಸಾಮ್ 1 ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಎಕ್ಸಾಮ್ 2 ನೋಟ್ಸ್ಗಳು ಸಿಗುತ್ತೆ ನಮ್ಮ ಒಂದು ಗ್ರೂಪಲ್ಲಿ, ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಎರಡೂ ಗ್ರೂಪಲ್ಲಿ ಸಿಗುತ್ತೆ. ಹಾಗೆಯೇ ನಿಮಗೆ ಸೆಕೆಂಡ್ PUC ಯಾರು ಓದ್ತಾ ಇದ್ರೆ, ಸೊ ಅವ್ರಿಗೆ ಈಗ ನೆಕ್ಸ್ಟ್ ಕ್ವಶನ್ಸ್ ಪೇಪರ್ ಏನಿದೆ ಅದು ಕೂಡ ನಮ್ಮ ಗ್ರೂಪಲ್ಲಿ ಸಿಗುತ್ತೆ. ಸೊ ಅವೆಲ್ಲ ಬಿಡಿ, ಈಗ ರಿಸಲ್ಟ್ ಬಂದಮೇಲೆ ಸರ್ ವಾಟ್ಸಪ್ ಗ್ರೂಪಲ್ಲಿ ಒಂದು ವೇಳೆ ಲಿಂಕ್ ಕೆಲಸ ಮಾಡಿಲ್ಲ ಅಂದರೆ ನಾನು ಯಾವ ರೀತಿ ನೋಡಬೇಕು ರಿಸಲ್ಟ್ನ, ಸೊ ಅದನ್ನು ಕೂಡ ನಿಮಗೆ ಒನ್ ಟೈಮ್ ತಿಳಿಸ್ಬಿಡ್ತೀನಿ ನೋಡಿ. ಸೊ ಜಸ್ಟ್ ನಿಮ್ಮ ಒಂದು ಗೂಗಲಲ್ಲಿ ನೀವು ಏನನ್ನು ಸರ್ಚ್ ಮಾಡಬೇಕಂದ್ರೆ KERResult.nic.in ಅಂತ ನೀವು ಸರ್ಚ್ ಮಾಡಬೇಕು. ಸೊ ಈ ರೀತಿ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಬಂದಿರುತ್ತೆ ಗೆಳೆಯರೆ. ಸೊ ಬಂದ ನಂತರ ಇಲ್ಲಿ ದ್ವಿತೀಯ PUC ಪರೀಕ್ಷೆ ರಿಸಲ್ಟ್ ಇದೆ ಅಲ್ವಾ, ಸೊ ಇದೇ ರೀತಿ ನಿಮ್ಮ ಒಂದು SLC ರಿಸಲ್ಟ್ ಅಂತ ಬಂದಿರುತ್ತೆ. ಜಸ್ಟ್ ನೀವು ಅದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಅಂದರೆ ಸರ್ವರ್ ಟೈಮ್ ಮಾಡಲ್ಲ, ಆವಾಗ ಸರ್ವರ್ ಸಪೋರ್ಟ್ ಮಾಡಲ್ಲ ನಿಮಗೆ ರಿಸಲ್ಟ್ ಬಿಟ್ಮೇಲೆ. ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಡೈರೆಕ್ಟಾಗಿ ಲಿಂಕ್ನೇ ಕೊಡ್ತೀನಿ. ಸೊ ನೀವು ಜಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ನಿಮಗೆ ರಿಸಲ್ಟ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅಂದರೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳೇ. ಮುಂದಿನ ಅಂತಹ ವಿಡಿಯೋಗಳಿಗೆ ಸಿಗೋಣ. ಥ್ಯಾಂಕ್ ಯು.